ನಮಸ್ಕಾರ ಸ್ನೇಹಿತರೆ, ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ಎಲ್ಲ ರಾಜ್ಯ ಸರ್ಕಾರಿ ನೌಕರರ ಬಹಳ ಮುಖ್ಯವಾದಂಥ ಒಂದು ಆಶಯ, ಅದರಲ್ಲಿ ಆರೋಗ್ಯ ಸಂಜೀವಿನಿ ಯೋಜನೆ ಕೂಡ ಒಂದಾಗಿತ್ತು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸುತ್ತೋಲೆಯನ್ನು ಈಗ ಇಲಾಖೆಯಿಂದ ಹೊರಡಿಸಲಾಗಿದೆ ಸ್ನೇಹಿತರೆ, ಸರ್ಕಾರದಿಂದ. ದಿನಾಂಕವನ್ನು ನೀವು ಗಮನಿಸ್ಬೋದು, 19/4/2025. ಸೊ 19ನೇ ತಾರೀಕಿನಂದು ಹೊರಡಿಸಿರ್ತಕ್ಕಂಥದ್ದು. ಏನಪ್ಪ ಅಂತಂದರೆ, ಇಲ್ಲಿ ನಿಮಗೆ ಇದು ಆರೋಗ್ಯ ಸಂಜೀವಿನಿ ಯೋಜನೆ, ಇದೊಂದು ಆಯ್ಕೆಯನ್ನು ಮಾಡ್ಕೋಬೋದು ಅಥವಾ ಮಾಡ್ಕೊಳ್ಳದೆ ಇರ್ಬೋದು. ಈ ರೀತಿ ಒಂದು ಆಯ್ಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಸೂಚನೆಗಳನ್ನು ಈಗ ಸರ್ಕಾರ ಹೊರಡಿಸಿದೆ ಈ ಸುತ್ತೋಲಿನಲ್ಲಿ. ಇದು ಎಲ್ಲ ನೌಕರರು ನೋಡಬೇಕಾದಂತಹ ಬಹಳ ಮುಖ್ಯವಾದಂಥ ಮಾಹಿತಿ ಅಂತಲೇ ಹೇಳ್ಬೋದು. ಯಾಕೆಂದರೆ ಪ್ರತಿಯೊಂದು ಸೂಚನೆ ಸರ್ಕಾರ ಏನೇನು ಹೊರಡಿಸಿದೆ ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋನಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ಹಾಗಾದರೆ ಸರ್ಕಾರಿ ನೌಕರರ ಆರೋಗ್ಯ ಸಂಜೀವಿನಿ ಯೋಜನೆಯ ಸೂಚನೆಗಳು ಏನೇನು ಹೊರಡಿಸಿದ್ದಾರೆ ಅಂತ ಈಗ ನಾನು ಒಂದೊಂದಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ವಿಷಯದಲ್ಲಿ ನೀವು ಗಮನಿಸ್ಬೋದು, ರಾಜ್ಯ ಸರ್ಕಾರಿ ನೌಕರರು ಹಾಗೂ ಅವರ ಕುಟುಂಬದ ಅವಲಂಬಿತ ಸದಸ್ಯರಿಗೆ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಯ ಮೂಲಕ ನಗದು ರಹಿತ ಆರೋಗ್ಯ ಸೇವೆಗಳನ್ನು ಒದಗಿಸುವ ಬಗ್ಗೆ ಹಾಗೂ ಯೋಜನೆಯಡಿ ಸರ್ಕಾರಿ ನೌಕರರ ನೋಂದಾವಣಿ ಮತ್ತು ಆಯ್ಕೆ ಕುರಿತು ಸೂಚನೆಗಳು ಈ ಆದೇಶದಲ್ಲಿ ಇರ್ತಕ್ಕಂಥದ್ದು. ಸೊ ಏನೇನು ಸೂಚನೆಗಳಿದೆ ಅಂತ ಈಗ ಮೊದಲಿಗೆ ಯೋಜನೆ ಬಗ್ಗೆ ಇಲ್ಲಿ ನೋಡೋದಾದರೆ, ರಾಜ್ಯದ ಆಯವ್ಯಯದಲ್ಲಿ ಘೋಷಿಸಿದಂತೆ ರಾಜ್ಯ ಸರ್ಕಾರವು ರಾಜ್ಯ ಸರ್ಕಾರಿ ನೌಕರರಿಗೆ ಹಾಗೂ ಅವರ ಕುಟುಂಬದ ಅವಲಂಬಿತ ಸದಸ್ಯರಿಗೆ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಯ ಮೂಲಕ ನಗದು ರಹಿತ ಆರೋಗ್ಯ ಸೇವೆಗಳನ್ನು ಒದಗಿಸುವ ವಿನೂತನ ಯೋಜನೆಯನ್ನು ರೂಪಿಸಿದ್ದು, ಈ ಯೋಜನೆಯು ಶೀಘ್ರದಲ್ಲಿ ಅನುಷ್ಠಾನಗೊಳ್ಳಲಿದೆ. ಈ ಯೋಜನೆಯನ್ನು ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಮೂಲಕ ಅನುಷ್ಠಾನಗೊಳಿಸಲಾಗುತ್ತಿದೆ. ಈ ಯೋಜನೆಯ ಕಾರ್ಯನೀತಿ ಸೂಚನೆಗಳನ್ನು ಸರ್ಕಾರದ ಆದೇಶ ಸಂಖ್ಯೆ, ಇದು ಗಮನಿಸಬೇಕು, ಈ ಆದೇಶ ಸಂಖ್ಯೆಯಲ್ಲಿ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ಸ್ನೇಹಿತರೆ, ಅದನ್ನೇ ಇಲ್ಲಿ ಹೇಳಲಾಗಿದೆ. ಸೊ ಹಾಗೆ ನೋಡಿ, ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ರಾಜ್ಯ ಸರ್ಕಾರದ ನೌಕರರಿಗೆ ಐಚ್ಛಿಕವಾಗಿದ್ದು, ಯೋಜನೆಯಡಿ ಸರ್ಕಾರಿ ನೌಕರರು ವೈದ್ಯಕೀಯ ಸೌಲಭ್ಯ ಪಡೆಯಲು ಅಥವಾ ಹೊರಗುಳಿಯಲು ಅಥವಾ ಆಯ್ಕೆ ಮಾಡಲು ಅಥವಾ ಇಚ್ಛೆ ವ್ಯಕ್ತಪಡಿಸುವ ಕುರಿತಂತೆ ಈ ಕೆಳಕಂಡ ಸೂಚನೆಗಳನ್ನು ಹೊರಡಿಸಲಾಗಿದೆ ಹಾಗೂ ಅನುಬಂಧಗಳನ್ನು ಲಗತ್ತಿಸಲಾಗಿದೆ. ಸೊ ಒಂದೊಂದಾಗಿ ನೋಡ್ತಾ ಹೋದರೆ ಸ್ನೇಹಿತರೆ, ನಿಮಗೆ ಮೊದಲನೆಯದಾಗಿ ನೋಡಿ, ಭಾಳ ಮುಖ್ಯವಾಗಿ ಮೆನ್ಷನ್ ಮಾಡಿ ಕೊಟ್ಟಿದ್ದಾರೆ. ಇದೊಂದು ಐಚ್ಛಿಕವಾಗಿ ಇರ್ತಕ್ಕಂಥ ವಿಚಾರ ಸ್ನೇಹಿತರೆ. ಈ ಯೋಜನೆ ನೋಡಿ, ಆದರೆ ಎಲ್ಲ ಅರ್ಹ ಸರ್ಕಾರಿ ನೌಕರಿಗೆ ಇದು ಅನ್ವಯ ಆಗುತ್ತೆ. ಆದರೆ ಈ ಯೋಜನೆಯ ಸೌಲಭ್ಯವನ್ನು ಇದು ಕಡ್ಡಾಯ ಆಗಿರೋದಿಲ್ಲ, ಎಲ್ಲರೂ ಪಡ್ಕೊಳ್ಳಬೇಕು ಅಂತ ಕಡ್ಡಾಯ ಆಗಿರೋದಿಲ್ಲ. ಸೊ ಅದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಅವ್ರು ಮಾತ್ರ ಇದನ್ನು ಸೆಲೆಕ್ಟ್ ಮಾಡ್ಕೋಬೋದು, ಅವರು ಇಚ್ಛಿಸಿದಲ್ಲಿ ಮಾತ್ರ. ಹಾಗೂ ಅವರು ಇಚ್ಛೆ ಪಡಲಿಲ್ಲ ಅಂತಂದರೆ ಅದಕ್ಕೂ ಕೂಡ ಒಂದು ಫಾರ್ಮೇಟನ್ನು ಕೊಟ್ಟಿದ್ದಾರೆ, ಅದನ್ನು ಫಿಲ್ ಮಾಡಿ ನೀವು ನಿಮ್ಮ ಇಚ್ಛೆಯನ್ನು ಸಲ್ಲಿಸ್ಬೋದು ಅಂತ ಇಲ್ಲಿ ಹೇಳಲಾಗಿದೆ. ಹಾಗೆ ಎರಡನೇದು ನೋಡೋದಾದರೆ, ನೋಂದಾವಣೆಗೆ ಸಂಬಂಧಿಸಿದಂತೆ ಉಲ್ಲೇಖಿತ ದಿನಾಂಕ 9/3/2023 ಆದೇಶದ ಅನುಬಂಧಗಳಲ್ಲಿ ನೋಂದಾವಣೆ ಅರ್ಜಿ ನಮೂನೆಗಳನ್ನು, ವಿವಿಧ ಘೋಷಣಾ ಪತ್ರಗಳನ್ನು ಹಾಗೂ ನೋಂದಾವಣೆ ಕಾರ್ಯವಿಧಾನಗಳನ್ನು ನಿರ್ದಿಷ್ಟಪಡಿಸಲಾಗಿದೆ. ಇವುಗಳನ್ನು ಎಲ್ಲ ಸರ್ಕಾರಿ ನೌಕರರು ಹಾಗೂ DDOಗಳು ತಪ್ಪದೇ ಅನುಸರಿಸತಕ್ಕದ್ದು. HRMS ತಂತ್ರಾಂಶದಲ್ಲಿ DDOಗಳು ಅರ್ಜಿಗಳನ್ನು ಅಪ್ಲೋಡ್ ಮಾಡಲು ಕ್ರಮ ವಹಿಸುವುದು ಅಂತ ಇಲ್ಲಿ ಹೇಳಲಾಗಿದೆ. ಯೋಜನೆಯಲ್ಲಿ ಸರ್ಕಾರಿ ನೌಕರರನ್ನು ನೋಂದಾಯಿಸುವ ಬಗ್ಗೆ HRMS ನಿರ್ದೇಶನಾಲಯವು ಸಹ ದಿನಾಂಕ 30/5/2023 ಹಾಗೂ 5/6/2023 ವಿವರವಾದ ಮಾರ್ಗಸೂಚಿಗಳನ್ನು ಹಾಗೂ KSS DDO ಬಳಕೆದಾರರ ಕೈಪಿಡಿ ಹಾಗೂ ವೆಬ್ ಅಪ್ಲಿಕೇಶನ್ ಮುಂತಾದ ವಿವರಗಳನ್ನು ನೀಡಿರುತ್ತದೆ. ಈ ಸೂಚನೆಗಳನ್ನು ಎಲ್ಲ ಇಲಾಖೆಗಳ DDOಗಳು ತಪ್ಪದೇ ಅನುಸರಿಸುವುದು ಹಾಗೂ ನೌಕರರ ನೋಂದಾವಣೆಯನ್ನು ಚುರುಕುಗೊಳಿಸುವುದು. ಹಾಗೂ ಮುಖ್ಯವಾಗಿ 4ನೇದು ನೋಡಿ, ನಿಮಗೆ ಹೈಲೈಟ್ ಮಾಡಿ ಕೊಟ್ಟಿರ್ತಕ್ಕಂಥದ್ದು, ಸರ್ಕಾರಿ ನೌಕರರ ಯೋಜನೆಗೆ ಒಳಪಡಲು ಆಯ್ಕೆಯನ್ನು ವ್ಯಕ್ತಪಡಿಸಲು ಉದ್ದೇಶಿಸಿದಲ್ಲಿ ದಿನಾಂಕ 20/5/2025 ಒಳಗಾಗಿ ಈ ಸಂಬಂಧ ಅನುಬಂಧ 2ರ ನಮೂನೆ 1ರಲ್ಲಿ ಘೋಷಣೆಯನ್ನು ತನ್ನ ಮೇಲಧಿಕಾರಿ ಮೂಲಕ DDOಗಳಿಗೆ ಸಲ್ಲಿಸತಕ್ಕದ್ದು. ಇಂತಹ ಘೋಷಣೆಯನ್ನು ಸಲ್ಲಿಸುವ ನೌಕರರಿಂದ
ಯೋಜನೆಯ ವಂತಿಗೆಯನ್ನು ಮೇ 2025 ಮಾಹೆಯಿಂದ ಸ್ವಯಂಚಾಲಿತವಾಗಿ HRMSನಲ್ಲಿ ಕಟಾಯಿಸಲಾಗುವುದು. ಸೊ ಮುಖ್ಯವಾಗಿ ನೀವು ಗಮನಿಸಬೇಕು, ನೀವು ಈ ಸ್ಕೀಮ್ನಲ್ಲಿ ಒಳಪಡೋದಾಯಿತು ಅಂತಂದರೆ ಸ್ನೇಹಿತರೆ, ನಿಮ್ಮ ಮೇ ತಿಂಗಳ ಸಂಬಳದಿಂದನೇ ಈ ವಂತಿಗೆ ಕಟ್ಟಾಗುತ್ತೆ. ಸೊ ಅದನ್ನಲ್ಲಿ ಮೆನ್ಷನ್ ಮಾಡಿ ಹೇಳಿದ್ದಾರೆ. ನೌಕರರು ಈ ಯೋಜನೆಗೆ ಒಳಪಡದೆ ಇರಲು ಇಚ್ಛಿಸಿದ್ದಲ್ಲಿ ದಿನಾಂಕ 20/5/2025 ಒಳಗಾಗಿ ಈ ಅನುಬಂಧ 2 ನಮೂನೆ 2 ಇದರಲ್ಲಿ ಘೋಷಣೆಯನ್ನು ತನ್ನ ಮೇಲಧಿಕಾರಿ ಮೂಲಕ DDOಗಳಿಗೆ ಸಲ್ಲಿಸತಕ್ಕದ್ದು. ತಪ್ಪಿದಲ್ಲಿ ಇಂತಹ ನೌಕರರು ಯೋಜನೆಗೆ ಒಳಪಡಲು ಇಚ್ಛಿಸಿದ್ದಾರೆಂದು ಪರಿಗಣಿಸಿ ಅವರ ಮೇ 2025 ವೇತನದಿಂದ HRMS ಮುಖಾಂತರ ವಂತಿಗೆ ಕಟಾವಣೆ ಮಾಡಲಾಗುತ್ತೆ. ಸೊ ಇದೊಂದು ನೀವು ಪ್ರಮುಖವಾಗಿ ಗಮನಿಸಲೇಬೇಕಾದಂಥ ವಿಚಾರ ಸ್ನೇಹಿತರೆ. ನೀವು ನಿಮ್ಮ ಮೇಲಾಧಿಕಾರಿಗಳಿಗೆ ನೀವು ಈ ಸ್ಕೀಮ್ನಲ್ಲಿ ಒಪ್ಪಿಗೆ ಇದೆಯಾ ಇಲ್ವಾ ಅಂತ ನೀವು ಪತ್ರದ ಮುಖಾಂತರ ಅಂದರೆ ನಮೂನೆ ಮುಖಾಂತರ ತಿಳಿಸಲೇಬೇಕು. ಇನ್ ಕೇಸ್ ನಿಮ್ಗೆ ಇಷ್ಟ ಇಲ್ಲ ಅಂತಂತ ಆಗಿದ್ದು ನೀವು ನಿಮ್ಮ ಮೇಲಾಧಿಕಾರಿಗಳಿಗೆ ವಿಚಾರವನ್ನು ಮುಟ್ಟಿಸಿಲ್ಲ ಪತ್ರದ ಮುಖಾಂತರ ನಮೂನೆ ಮುಖಾಂತರ ಅಂತಂದರೂ ಕೂಡ ನಿಮ್ಮ ಸ್ಯಾಲ್ರಿನಲ್ಲಿ ಡಿಡಕ್ಟ್ ಆಗೇ ಆಗುತ್ತೆ. ಈ ಸ್ಕೀಮ್ಗೆ ಎಷ್ಟು ಹಣ ಕಟ್ಟಬೇಕೋ ಅಷ್ಟು. ಸೊ ಯಾವುದಕ್ಕೂ ನೀವು ಡಿಲೇ ಮಾಡೋ ಹಾಗಿಲ್ಲ. 20ನೇ ತಾರೀಕು 5ನೇ ತಿಂಗಳು ಅಂದರೆ ಮೇ 20ನೇ ತಾರೀಕು ತನಕ ನಿಮಗೆ ಕಾಲಾವಕಾಶವನ್ನು ಕೊಡಲಾಗಿದೆ. ಅಷ್ಟರಲ್ಲಿ ನೀವು ನಿಮ್ಮ ಅನಿಸಿಕೆಗಳನ್ನು ನಮೂನೆ ಮುಖಾಂತರ ತಿಳಿಸ್ಬೇಕಾಗುತ್ತೆ. ನಮೂನೆ 2 ಮುಖಾಂತರ ನೀವು ತಿಳಿಸ್ಬೇಕಾಗತ್ತೆ. ಈ ಯೋಜನೆಗೆ ನೋಡಿ, ಸರ್ಕಾರಿ ನೌಕರರ ವಂತಿಗೆ ಎಷ್ಟು ಕಟ್ಟಾಗುತ್ತೆ ಯಾವ್ಯಾವ ಗ್ರೂಪ್ನವ್ರಿಗೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಗ್ರೂಪ್ ಎ ಅವ್ರಿಗೆ 1,000 ಪ್ರತಿ ತಿಂಗಳಿಗೆ ಸ್ನೇಹಿತರೆ. ಇದು ನೀವು ಇಲ್ಲಿ ಗಮನಿಸಬೇಕು, ಇದು ಮಾಸಿಕ ವಂತಿಗೆ ಆಗಿರುತ್ತೆ. ಗ್ರೂಪ್ ಬಿ ಅವ್ರಿಗೆ 500 ರೂಪಾಯಿ ಆಗಿರುತ್ತೆ. ಹಾಗೂ ಗ್ರೂಪ್ ಸಿ ಅವ್ರಿಗೆ 350, ಗ್ರೂಪ್ ಡಿ ಅವ್ರಿಗೆ 250 ರೂಪಾಯಿ ಆಗಿರುತ್ತೆ. ಇದು ಪ್ರತಿ ತಿಂಗಳು ನಿಮ್ಮ ಸಂಬಳದಲ್ಲಿ ಕಟ್ಟಾಗ್ತಾ ಬರುತ್ತೆ. ಯಾವಾಗಿಂದ ಅಂತಂದರೆ ಮೇ 2025ರಿಂದ ನೋಡಿ. ಮಾಸಿಕ ವೇತನದಲ್ಲಿ ಕಡಿತಗೊಳಿಸಲಾಗಲು ಸಂಬಂಧಪಟ್ಟ DDOಗಳು ಕ್ರಮ ವಹಿಸತಕ್ಕದ್ದು. ಯಾವ ಲೆಕ್ಕ ಶೀರ್ಷಿಕೆಯಡಿ ಈ ಮೊತ್ತವನ್ನು ಜಮಾ ಮಾಡಬೇಕು ಹಾಗೂ ಇತರೆ ವಿಧಾನಗಳ ಬಗ್ಗೆ ಸರ್ಕಾರದಿಂದ ಶೀಘ್ರದಲ್ಲಿ ಮಾರ್ಗಸೂಚಿಗಳನ್ನು ಆರ್ಥಿಕ ಇಲಾಖೆಯಿಂದ ಹೊರಡಿಸಲಾಗುತ್ತೆ ಅಂತ ಇಲ್ಲಿ ಹೇಳಲಾಗಿದೆ. ಈ ಮೇಲಿನ ಸೂಚನೆಗಳನ್ನು ಎಲ್ಲ ಸರ್ಕಾರಿ ನೌಕರರ ಹಾಗೂ DDOಗಳ ಗಮನಕ್ಕೆ ತರುವಂತೆ ಎಲ್ಲ ಇಲಾಖಾ ಮುಖ್ಯಸ್ಥರಿಗೆ ತಿಳಿಸಲಾಗಿದೆ. ಸೊ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಸರ್ಕಾರಿ ನೌಕರರಿಗೆ ಒಂದು ಭಾಳ ಪ್ರಯೋಜನಕಾರಿ ಅಂತಲೇ ಅನ್ಬೋದು ಸ್ನೇಹಿತರೆ. ನಿಮ್ಮ ಇಚ್ಛೆ ಇದೆಯೋ ಇಲ್ಲವೋ ಅದು ನಿಮಗೆ ಬಿಟ್ಟಿದ್ದು, ಅದು ನಿಮ್ಮ ವೈಯಕ್ತಿಕ. ಆದರೆ ನನ್ನ ಅನಿಸಿಕೆ ಬಂದು ಎಲ್ಲರೂ ಕೂಡ ಮಿಸ್ ಮಾಡ್ದೇ ಇದೊಂದು ಸ್ಕೀಮ್ಗೆ ತಮ್ಮ ಒಪ್ಪಿಗೆಯನ್ನು ನೀಡಬೇಕು ಅಂತ ನಾನು ಹೇಳಕ್ಕೆ ಬಯಸ್ತೇನೆ. ಸೊ ಇದಿಷ್ಟು ಇವತ್ತಿನ ಮಾಹಿತಿ. ಇದೇ ರೀತಿ ಮತ್ತಷ್ಟು ಮಾಹಿತಿ ಜೊತೆಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೇನೆ. ನಮಸ್ಕಾರ.